ಫಿಲಂ ಚೇಂಬರ್ನ ಚುನಾವಣೆಯ ಕಾವು ರಂಗೇರ್ತಾ ಇದೆ. ಮತದಾನಕ್ಕೆ ಸ್ಟಾರ್ ನಟ ನಟಿಯರು ನಿರ್ಮಾಪಕರು ಆಗಮಿಸ್ತಾ ಇದ್ದಾರೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಶ್ರುತಿ, ರಾಕ್ಲೈನ್ ವೆಂಕಟೇಶ್, ಕುಮಾರ್ ಬಂಗಾರಪ್ಪ ಸೇರಿದಂತೆ ಅನೇಕರು ಮತದಾನವನ್ನು ಮಾಡಿದ್ದಾರೆ. ಸಂಜೆ 6 ಗಂಟೆಯವರೆಗೆ ಈ ಮತದಾನ ನಡೆಯುತ್ತೆ. ರಾತ್ರಿ 9 ಗಂಟೆಯ ಸುಮಾರಿಗೆ ಫಲಿತಾಂಶ ಪ್ರಕಟವಾಗುವಂಥ ಸಾಧ್ಯತೆ ಇದೆ. ಒಂದು ಜಿದ್ದಾಜಿದ್ದಿಯ ಸನ್ನಿವೇಶ ಯಾಕಂತ ಹೇಳಿದ್ರೆ ಚಲನಚಿತ್ರ ಅಕಾಡೆಮಿಯ ಈ ಚುನಾವಣೆ ಇದೆಯಲ್ಲ, ನಿಜಕ್ಕೂ ಕೂಡ ಅನೇಕರು ಸ್ಪರ್ಧೆ ಮಾಡಿದ್ದಾರೆ ಅವರವರ ಆಕಾಂಕ್ಷೆಯನ್ನು ಇಟ್ಟುಕೊಂಡು ಫಿಲಂ ಚೇಂಬರ್ನಲ್ಲಿ. ಸೊ ಹೀಗಾಗಿ ಪ್ರಮುಖವಾಗಿ ಜಯಮಾಲ ಕೂಡ ಅದರಲ್ಲಿ ಸ್ಪರ್ಧೆಯಲ್ಲಿ ಒಬ್ಬರು ಕೂಡ ಆಗಿದ್ದಾರೆ. ಸೊ ಹೀಗಾಗಿ ಯಾರಿಗೆ ಅತಿ ಹೆಚ್ಚು ಮತಗಳು ಬೀಳುತ್ತವೆ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗುವಂಥ ಇಡೀ ಬಾಡಿ ರಚನೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅಧ್ಯಕ್ಷ ಸ್ಥಾನ ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ನಟಿ ಜಯಮಾಲ ಹಾಗೂ ಭಾಮಾ ಹರೀಶ್ ನಡುವೆ ಭಾರೀ ಪೈಪೋಟಿ ಇದೆ. ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ, ಗೆದ್ದೇ ಗೆಲ್ತೇನೆ. ನಾನು ಗೆದ್ದರೆ ಎಲ್ಲರಿಗೂ ಸೂರು ಕಲ್ಪಿಸಿಕೊಡ್ತೇನೆ. ಚಿತ್ರರಂಗದಲ್ಲಿ 53 ವರ್ಷಗಳನ್ನು ಕಳೆದಿದ್ದೇನೆ. ನನ್ನ ಮನೆಯನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಅಂತ ನನಗೆ ಗೊತ್ತಿದೆ. ನಾನು ಗೆದ್ದೇ ಗೆಲ್ತೇನೆ ಅಂತ ಹೇಳಿ ಮಾಜಿ ಸಚಿವೆಯೂ ಆಗಿರುವಂಥ ಜಯಮಾಲ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿರುವಂಥ ಜಯಮಾಲ ಜೊತೆ ನಮ್ಮ ಪ್ರತಿನಿಧಿ ರಮೇಶ್ ಒಂದು ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ. ಏನು ವಾಣಿಜ್ಯ ಮಂಡಳಿಯ ಚುನಾವಣೆ ಇವತ್ತು ಬಹಳ ದೂರದಿಂದ ನಡೀತಾ ಇದೆ. ಯಾಕಂತಂದರೆ ಕಳೆದ ಕೆಲ ಚುನಾವಣೆ ಕಂಪೇರ್ ಮಾಡಿದ್ರೆ ಈ ಬಾರಿಯ ಚುನಾವಣೆ ಸಾಕಷ್ಟು ರಂಗೇರಿದೆ ಅಂತಲೇ ಹೇಳ್ಬೋದು. ಈ ಬಾರಿಯ ಚುನಾವಣೆಯಲ್ಲಿ ಸಾಮಾನ್ಯ ಸಭೆ ಏನು ಜನರಲ್ ಬಾಡಿ ಮೀಟಿಂಗ್ ಅಂತ ಏನು ಕರಿತೀವಿ, ಈ ಮೀಟಿಂಗ್ಗಳಲ್ಲಿ ಏನು ಈ ವರ್ಷ ಪೂರ್ತಿ ಮಾಡಿದಂಥ ಒಂದಷ್ಟು ಕೆಲಸಗಳ ಬಗ್ಗೆ ಚರ್ಚೆಗಳಾಗುವಂಥದ್ದು ಸಹಜ. ಆ ಚರ್ಚೆಗಳಲ್ಲಿ ಯಾವುದು ಮಾಡಿದ್ದೀವಿ ಯಾವುದು ಮಾಡಿಲ್ಲ ಅಂತೇಳಿ ಪರ ವಿರೋಧದ ತಂಡಗಳು ಏನು ಆ ಒಂದು ವಿಚಾರಗಳನ್ನ ಇಟ್ಕೊಂಡು ಆ ಒಂದು ವರ್ಷದ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಜಟಾಪಟಿಗಳು ನಡೀತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ನಮಗಿಲ್ಲಿ ಏನು ಅಧ್ಯಕ್ಷೀಯ ಸ್ಥಾನಕ್ಕೆ ಜಯಮಾಲ ಮೇಡಮ್ ಅವರು ಭಾಗವಹಿಸ್ತಾ ಈ ಬಾರಿ ನಿಂತಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ನಿಜವಾಗ್ಲೂ ಈ ಬಾರಿಯ ಈ ಚುನಾವಣೆ ಒಂದಷ್ಟು ರಂಗೇರಿದೆ ಅಂತಲೇ ಹೇಳ್ಬೋದು. ಕಳೆದ ಚುನಾವಣೆ ಕಂಪೇರ್ ಮಾಡಿದ್ರೆ ನೀವು ಈ ಬಾರಿಯ ಅಖಾಡಕ್ಕೆ ಇಳಿದಿದ್ರಿ, ತಯಾರಿ ಎಲ್ಲ ಹೇಗಿತ್ತು ಅನ್ನೋದು? ತುಂಬ ಖುಷಿ ಆಗ್ತಿದೆ. ನಮ್ಮವರೆಲ್ಲರೂ ಕೂಡ ನಿಂತ್ಕೊಳ್ಳಿ ಅಂತ ಹೇಳಿದ್ರು, ನಿಂತಿದ್ದೀನಿ. ಅವರೆಲ್ಲರೂ ಕೂಡ ನನಗೋಸ್ಕರ ಕೆಲಸ ಮಾಡ್ತಿದ್ದಾರೆ. ಉದ್ಯಮಕ್ಕೋಸ್ಕರ ಏನಾದರೂ ಮಾಡಬೇಕಲ್ವ, ಋಣ ತೀರಿಸೋ ಕೆಲಸ ಬಂದಿದ್ದೀನಿ ಸರ್. ಅಂದರೆ ಈ ಬಾರಿ ಕಳೆದ ಬಾರಿ ಚುನಾವಣೆ ಕಂಪೇರ್ ಮಾಡಿದ್ರೆ ಈ ಬಾರಿಯ ಚುನಾವಣೆ ಸಾಕಷ್ಟು ಒಂದು ಜಟಾಪಟಿ ಆಗಿರ್ತಕ್ಕಂಥದ್ದು. ಈ ಕಡೆ ಸಾಕಷ್ಟು ಅನುಭವಿ ನೀವಿದ್ದೀರಿ, ಆ ಕಡೆ ಭಾಮಾರೀಶ್ವರ್ ಸರ್ ಇದ್ದಾರೆ. ಅಧ್ಯಕ್ಷೀಯ ಸ್ಥಾನಕ್ಕೆ ಒಂದಷ್ಟು ಪೈಪೋಟಿ ಇದೆ ಅಂತಲೇ ಹೇಳ್ಬೋದು ಸರ್. ಅದು ನಾನು ಅದ್ರ ಬಗ್ಗೆ ಏನು ಹೇಳಲ್ಲ, ಯಾಕೆಂದರೆ ನಾನು ಚುನಾವಣೆಗಳನ್ನು ಈಸಿಯಾಗಿ ತಗೊಳ್ಳಲ್ಲ. ಅದು ಚುನಾವಣೆ ಅನ್ನೋದು ಅಖಾಡ. ಸೊ ನಾವು ಇಳಿದ ನಂತರ ನಮಗೆ ಒಂದೊಂದು ಮತವೂ ಕೂಡ ಲೆಕ್ಕ ಆಗುತ್ತೆ. ಅದರಿಂದಾಗಿ ನಾವು ಕೊನೆಯವರೆಗೂ ಕೂಡ ಅದರ ಗೌಪ್ಯತೆ ಮತ್ತು ಅದರ ರೆಸ್ಪೆಕ್ಟ್ ಇದೆ ಸರ್ ನನಗೆ.